ಪ್ರತಿ ಭಾನುವಾರ ನೇರ ಪ್ರಸಾರವಾಗುವಂತಹ ಈ ಕಾರ್ಯಕ್ರಮ ಸಾಕಷ್ಟು ವಿಶೇಷತೆಗಳಿದೆ. 12 ರಾಶಿಗಳ ಇಡೀ ವಾರದ ಫಲಾಫಲ ಏನು ಅನ್ನೋದರ ಬಗ್ಗೆ ಇವತ್ತಿನ ಈ ಕಾರ್ಯಕ್ರಮದ ಮುಖಾಂತರ ನೀವು ತಿಳ್ಕೋಬಹುದು. ಅದರ ಜೊತೆಗೆ ಒಂದೊಳ್ಳೆ ಮಾತಿರುತ್ತೆ, ಜೊತೆಗೆ ಮಂತ್ರ ಪರಿಹಾರ ಇರುತ್ತೆ. ನೇರವಾಗಿ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು. ಜಾತಕ ಫಲ ಕಾರ್ಯಕ್ರಮದಲ್ಲಿ ಸಂದೇಶದ ಮುಖಾಂತರ ನಿಮ್ಮ ಸಮಸ್ಯೆಯನ್ನ ಬರೆದು ಕಳಿಸ್ತಾ ಇದ್ರಿ. ಆದರೆ ಈ ಕಾರ್ಯಕ್ರಮ ಹಾಗಲ್ಲ. ನಿಮಗೆ ನೇರವಾಗಿ ಕರೆ ಮಾಡಿ ನಿಮ್ಮ ಸಮಸ್ಯೆ ಏನು, ಅದಕ್ಕೆ ಪರಿಹಾರ ಮಾರ್ಗಗಳೇನು ಅನ್ನೋದನ್ನ ಈ ಕಾರ್ಯಕ್ರಮದ ಮುಖಾಂತರ ನೀವು ತಿಳ್ಕೋಬಹುದು. ಹಾಗಾದ್ರೆ ಇನ್ಯಾಕ್ತರ ಕಾರ್ಯಕ್ರಮ ಆರಂಭ ಮಾಡೋಣ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀಕಂಠ ಶಾಸ್ತ್ರಿಗಳು. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ವಾರ ಭವಿಷ್ಯ ಕಾರ್ಯಕ್ರಮ ಒಂದೊಳ್ಳೆ ಮಾತಿನೊಂದಿಗೆ ಪ್ರತಿ ವಾರ ಕೂಡ ಆರಂಭ ಮಾಡ್ತೀವಿ. ಇವತ್ತು ಯಾವ ಒಳ್ಳೆ ಮಾತನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ? ನೋಡಿ, ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕರ್ತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಒಂದು ಒಳ್ಳೆಯ ಮಾತು ಇದು. ಈ ವಾರದ ಪ್ರಾರಂಭದ ಒಂದು ಶುಭ ನುಡಿ, ಅದನ್ನು ಗಮನಿಸೋಣ. ಸಾಮಾನ್ಯವಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಬಗ್ಗೆ ನಾವು ಸರಳವಾಗಿ ತಿಳ್ಕೊಳ್ಬಹುದಾದ್ದೇನು ಅನ್ನೋದನ್ನು ಸೂಚಿಸ್ತಕ್ಕಂಥದ್ದು. ಉಪಕಾರ ಪರೋ ಧರ್ಮ ಪರೋರ್ಥ ಕರ್ಮ ನೈಪುಣ್ಯಂ ಪಾತ್ರೇ ದಾನಂ ಪರಃ ಕಾಮ ಪರೋ ಮೋಕ್ಷೋ ವಿತೃಷ್ಣತ ಅಂತ ಹೇಳ್ತಾರೆ. ಏನಪ್ಪ ಇದರ ಅರ್ಥ ಅಂತಂದರೆ, ಉಪಕಾರ ಪರೋ ಧರ್ಮ, ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡುವುದೇ ಧರ್ಮ ಅಂತ ಪರಿಗಣಿಸಿದೆ, ಸರಳವಾಗಿ ಹೇಳ್ತಕ್ಕಂಥದ್ದು. ಮತ್ತು ಕರ್ಮ ನೈಪುಣ್ಯ, ನಿಮ್ಮ ಕೆಲಸದಲ್ಲಿ ನೈಪುಣ್ಯತೆ ಇದ್ದರೆ ಅದು ಶ್ರೇಷ್ಠವಾದ ಅರ್ಥ ಅಂತ ಅನ್ನಿಸ್ಕೊಳ್ಳುತ್ತೆ. ಮತ್ತು ಸತ್ಪಾತ್ರರಲ್ಲಿ ದಾನ ಮಾಡುವುದು ಅತ್ಯಂತ ಶ್ರೇಷ್ಠವಾದ ಕಾಮ, ಅದು ಬಯಕೆ ಅಂತ ಅನ್ನಿಸ್ಕೊಳ್ಳುತ್ತೆ. ಆಸೆ ಇಲ್ಲದೆ ಇರೋದನ್ನು ಈ ಮೋಕ್ಷ ಅಂತ ಈ ಒಂದು ಏನು ಒಳ್ಳೆಯ ಮಾತು ಸುಭಾಷಿತ ಹೇಳ್ತಾ ಇದೆ. ಮೋಕ್ಷ ಅಂತಕ್ಕಂಥದ್ದು ಶತಸಿದ್ಧ. ಸಾಮಾನ್ಯ ಧರ್ಮಗಳನ್ನು ಆಚರಣೆ ಮಾಡ್ತಾ ಇದ್ದರೆ ಸಾಕು ಅಂತ DVG ಅವರು ಹೇಳ್ತಾರೆ ಅವರ ಕಗ್ಗದಲ್ಲಿ. ಎಷ್ಟು ಸರಳವಾಗಿ ಒಂದು ಧರ್ಮವನ್ನು ಆಚರಿಸಬೇಕಾಗಿದ್ದು, ಇನ್ನೇನೋ ಅದಕ್ಕೆ ಬೇರೆ 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 ವ್ಯಾಖ್ಯಾನಗಳನ್ನು ಕೊಟ್ಟ ಅವಶ್ಯಕತೆ ಇಲ್ಲ. ಇನ್ನೊಬ್ಬರಿಗೆ ಆಗುವ ಹಾಗೆ ನಡ್ಕೊಂಡು ಬಿಟ್ಟರೆ ಅದೇ ಧರ್ಮವಾಗುತ್ತೆ. ನಿಮ್ಮ ಕೆಲಸಗಳಲ್ಲಿ ನೈಪುಣ್ಯವನ್ನು, ಜಾಣ್ಮೆಯನ್ನು, ಕ್ಲೆವರ್ನೆಸ್ ಅಂತಾರಲ್ಲ, ಅದನ್ನು ತಂದುಕೊಂಡು ಬಿಟ್ಟರೆ ನೀವು ಮಾಡ್ತಕ್ಕಂಥ ಯಾವುದೇ ಕೆಲಸಗಳಲ್ಲಿ ಅದನ್ನೇ ಅರ್ಥ ಅಂತ ಕರೀತಾರೆ. ಅದರಿಂದನೇ ತಾನೇ ಹಣ ಬರ್ತಕ್ಕಂಥದ್ದು. ಅವನು ತುಂಬ ಜಾಣ ಇದ್ದಾನೆ, ಹಾಗಾಗಿ ನಮ್ಮ ಸಂಸ್ಥೆಗೂ ಕೆಲಸ ಮಾಡಲಿ, ತುಂಬ ಕ್ಲೆವರ್ ಇದ್ದಾನೆ, ಹಾಗಾಗಿ ನಮ್ಮಲ್ಲಿ ಕೆಲಸ ಮಾಡಿ, ಹೀಗೆ ತಾನೇ ಆಗೋದು. ಅದೇ ಹಣವಾಗುತ್ತೆ. ಮತ್ತು ದಾನ ಕೊಡ್ತಕ್ಕಂಥ, ಸತ್ಪಾತ್ರರಿಗೆ ಕೊಡೋದು. ಹಣ ಸಂಪಾದಿಸ್ತೀವಿ, ಹೌದು, ಹೇಗೋ ಬರ್ತದೆ. ಬಂದಿದ್ದು ನಿಜವಾಗಿ ನಮ್ಮ ಪಾಲಿಗೆ ಅದು ಬಯಕೆ ಅಂತಕ್ಕಂಥದ್ದು. ಬಯಕೆಗಳು ವಸ್ತುತಃ ನಾವು ಯಾವೇನೋ ಬಯಸೋದಲ್ಲ, ಏನೇನೋ ಬಯಸ್ತೀವಿ. ಮನುಷ್ಯನಿಗೆ ಸಹಜವಾಗಿ ಏನು ಯಾವುದೋ ಒಂದು ಅಪೇಕ್ಷೆ ಉಂಟಾಗುತ್ತೆ, ಅದನ್ನು ಈಡೇರಿಸ್ಕೊಳ್ಬೇಕು, ಅನುಭವಿಸಬೇಕು ಇತ್ಯಾದಿ, ಹೌದು. ಆದರೆ ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜವಾಗಿ ನಮ್ಮ ಬಯಕೆಗಳನ್ನ ಪೂರ್ಣಗೊಳಿಸುತ್ತೆ ಅನ್ನೋದನ್ನು ಸೂಚಿಸುತ್ತೆ. ಕೊಟ್ಟದ್ದು ತನಗೆ ಅಂತ ಅಲ್ವಾ ಹೇಳೋದು. ಹೀಗಾಗಿ ಯಾವುದನ್ನು ಕೊಡ್ತಿರೋ, ದಾನ ಮಾಡ್ತೀರೋ, ಅದು ಸತ್ಪಾತ್ರರಿಗೆ ಅಂತ ಹೇಳಿದೆ. ಉತ್ತಮವಾದವರಿಗೆ, ಯೋಗ್ಯರಿಗೆ, ಅವಶ್ಯಕತೆ ಇದ್ದವರಿಗೆ ಕೊಡ್ತಕ್ಕಂಥದ್ದು ನಿಮ್ಮ ಬಯಕೆಯಾಗುತ್ತೆ. ಮತ್ತು ಆಸೆ ಕಳ್ಕೊಳ್ತಕ್ಕಂಥದ್ದು. ಇಷ್ಟೆಲ್ಲ ಮಾಡಿದ ಮೇಲೆ ಸಹಜವಾಗಿ ಆಸೆಗಳು ಯಾವುದಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ, ಅದರ ಅರಿವು ಬರುತ್ತೆ. ಅದೇ ಮೋಕ್ಷ ಅಂತ ಸರಳವಾಗಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ನಮ್ಮ ಚತುರ್ವಿಧ ಪುರುಷಾರ್ಥಗಳು ಅಂತ ಕರೀತಾರೆ. ಇದನ್ನು ಅನುಸರಿಸಬೇಕು ಪ್ರತಿಯೊಬ್ಬ ಮನುಷ್ಯನು. ಅದು ಸರಳವಾದ ದಾರಿಯಲ್ಲಿ ಅನ್ನೋದನ್ನು ಈ ಸುಭಾಷಿತ ಹೇಳಿಕೊಟ್ಟಿದೆ. ಎಸ್, ಒಂದೊಳ್ಳೆ ಮಾತಿನೊಂದಿಗೆ ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀವಿ. ಈಗ ಇಡೀ ವಾರದ ವಿಶೇಷತೆ ಏನಿದೆ ಅಂತ, ಇವತ್ತಿನಿಂದ ಮುಂದಿನ ಭಾನುವಾರದ ತನಕ ಏನೆಲ್ಲ ವಿಶೇಷತೆಗಳಿದೆ ಅಂತ ಈಗ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ನೀವು ಮೊದಲೇ ನೋಟ್ ಮಾಡ್ಕೊಂಬಿಡಿ. ಶಾಸ್ತ್ರಿಗಳೇ, ಏನೆಲ್ಲ ಇದೆ? ಈ ದಿವಸದಿಂದಲೇ ಪ್ರಾರಂಭ ಆಗುತ್ತೆ. ಈ ದಿವಸ ಶುಕ್ರನ ಪರಿವರ್ತನೆ ಇದೆ. ಮೀನರಾಶಿಗೆ ಶುಕ್ರನ ಪ್ರವೇಶವನ್ನು ಕಾಣ್ತೀವಿ. ಹೀಗಾಗಿ ಮೀನರಾಶಿ ಶುಕ್ರನ ಉಚ್ಚಸ್ಥಾನ. ಝಷೇ ವಿದ್ವಾನ್ ಆಢ್ಯ ಅಂತ ಹೇಳುತ್ತೆ. ನೃಪಜನಿತ ನೃಪಪೂಜ್ಯ ಅಂತೆಲ್ಲ ಹೇಳುತ್ತೆ. ಹೀಗಾಗಿ ಆಢ್ಯ ಅಂತಂದರೆ ಶ್ರೀಮಂತ ಅಂತ. ಶುಕ್ರ ಮೊದಲೇ ಕೇಳಬೇಕಲ್ಲ. ಶುಕ್ರ ತುಂಬ ರಂಜನೀಯ ಗ್ರಹ, ಲೋಕ ಕಲ್ಯಾಣ ಉಂಟು ಮಾಡ್ತಕ್ಕಂಥವನು, ಮನಸ್ಸಿನಲ್ಲಿ ಕಾಮನೆಗಳನ್ನು ಬಿತ್ತತಕ್ಕಂಥವನು. ಅಷ್ಟೇ ಅಲ್ಲ, ಅದನ್ನು ಈಡೇರಿಸ್ತಕ್ಕಂಥವೂ ಹೌದು. ಇಂತಹ ವರ್ಣರಂಜಿತ ಗ್ರಹ ಶುಕ್ರ. ಅವನು ಮೊದಲು ಹೇಗೆ ಶುಕ್ರ ಗ್ರಹ ಹೊಳೆಯುತ್ತೆ ತಮಗೂ ಗೊತ್ತಿದೆ. ಪ್ರಕಾಶಮಾನವಾದ ಬೆಳಕು, ರಶ್ಮಿ ಕಿರಣಗಳು ಒಂದು.
ಅಂತಹ ಶುಕ್ರನಿಗೆ ಶುಕ್ರ ಉಚ್ಚ ಸ್ಥಾನಕ್ಕೆ ಬಂದಾಗ ತುಂಬ ವಿಶಿಷ್ಟವಾದ ಫಲಗಳನ್ನು ಕೊಡ್ತಾನಾತ. ಎಲ್ಲರ ಆಸೆಗಳನ್ನು ಆಕಾಂಕ್ಷೆಗಳನ್ನು ಈಡೇರಿಸ್ತಾನೆ ಆ ಶುಕ್ರ. ಆ ಫಲವನ್ನು ಆಮೇಲೆ ನೋಡೋಣ. ಅಂತೂ ಈ ದಿವಸ ಶುಕ್ರನ ಪರಿವರ್ತನೆಯನ್ನು ಕಾಣ್ತೀವಿ, ಕೋಷ್ಟಕವನ್ನು ಗಮನಿಸಬಹುದು. ಇದಾದ ನಂತರದಲ್ಲಿ ನಾವು ಕಾಣ್ತಕ್ಕಂಥದ್ದು ಮಂಗಳವಾರದ ದಿವಸ ತಮ್ಮೆಲ್ಲರಿಗೂ ಗೊತ್ತಿದೆ, ಈಗಾಗಲೇ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಆ ಥರ ಸದ್ದು ಮಾಡ್ತಾ ಇದೆ. ಅದು ಚಂದ್ರಗ್ರಹಣ. ಆ ದಿವಸ ಹೋಳಿ ಹುಣ್ಣಿಮೆಯೂ ಹೌದು. ಆ ಹೋಳಿ ಹುಣ್ಣಿಮೆಯನ್ನು ಪಕ್ಕಕ್ಕೆ ಸರಿಸಿ ಕೇತುಗ್ರಸ್ತ ಚಂದ್ರಗ್ರಹಣ ವಿರಾಜಮಾನವಾಗಿ ಬೆಳಗುತ್ತಾ ಇದೆ. ಅದರ ತನ್ನ ಸದ್ದನ್ನು ಮಾಡ್ತಾ ಇದೆ. ಅದಾದಮೇಲೆ ಸಂಕಷ್ಟಹರ ಚೌತಿ ವ್ರತವನ್ನು ಕಾಣ್ತೀವಿ ಶುಕ್ರವಾರ ದಿವಸ ಮಾರ್ಚ್ 6ರಂದು. ಇಷ್ಟು ಈ ವಾರದಲ್ಲಿ ನಾವು ಕಾಣ್ತಕ್ಕಂಥ ಪ್ರಮುಖ ವಿಚಾರಗಳು. ಮುಖ್ಯವಾಗಿ ಗ್ರಹಣ ಅದು ನಮ್ಮ ಜನರಿಗೆ ಒಂದು ಭಯ, ಭೀತಿ, ಏನು ಆತಂಕ ಎಲ್ಲವನ್ನು ಉಂಟು ಮಾಡ್ತಕ್ಕಂಥದ್ದಾಗಿದೆ. ಹೀಗಾಗಿ ಗ್ರಹಣಕ್ಕೆ ಭಯ ಪಡಬಾರ್ದು. ಗ್ರಹಣ ಒಂದು ಪುಣ್ಯಕಾಲ ಅಂತ. ಪುಣ್ಯಕಾಲವನ್ನು ಭಯದ ಕಾಲ ಅಂತ ಹೇಳಲ್ಲ, ಅದಕ್ಕಾಗಿ ಕಾಯಬೇಕು. ಕಾದಿದ್ದು ನಾವು ಆ ಕಾಲವನ್ನು ನಮ್ಮದಾಗಿಸಿಕೊಳ್ಳಬೇಕು. ಬೇರೆ ಬೇರೆ ಕಾರ್ಯಗಳನ್ನು ಎಲ್ಲ ಪಕ್ಕಕ್ಕಿಟ್ಟು ಆ ದಿವಸ ಅನುಷ್ಠಾನ, ಇನ್ಯಾವುದೋ ಒಂದು ಧ್ಯಾನ, ಜಪ ಇವುಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಂಡಾಗ ಅಲ್ಲಿ ಸ್ನಾನ, ದಾನ, ಹೋಮ ಇವುಗಳಿಗೆ ಪ್ರಾಶಸ್ತ್ಯವನ್ನು ಹೇಳಿದೆ. ಸ್ನಾನ ಮಾಡಬೇಕು ಅಂದರೆ ಗ್ರಹಣ ಮೋಕ್ಷ ಏನು ಸ್ಪರ್ಶ ಸ್ನಾನ, ಮಧ್ಯಸ್ನಾನ, ಮೋಕ್ಷ ಸ್ನಾನ ಹೀಗಿದೆ. ಬಹಳ ಮುಖ್ಯವಾದದ್ದು ಸ್ನಾನ. ಯಾಕಪ್ಪ ಅಂದರೆ ಶುಚಿ ಮಾಡುತ್ತೆ, ಮನಸ್ಸನ್ನು ಶುಚಿಗೊಳಿಸುತ್ತೆ. ಒಂದು ಹನಿ ನಮ್ಮ ಮೈಗೆ ಬಿದ್ದಂಥ ನೀರು ನಮ್ಮನ್ನು ಹೇಗೆ ನಳನಳಿಸುವ ಹಾಗೆ ಮಾಡುತ್ತೋ ಅದು ಅಂತರಂಗದಲ್ಲೂ ಹಾಗೆ ಮಾಡುತ್ತೆ. ಅದು ಬಹಳ ಮುಖ್ಯವಾದದ್ದು. ಅದಾದ ನಂತರದಲ್ಲಿ ನಾವು ತೊಡಗಬೇಕು ಭಗವಂತನ ನಾಮಸ್ಮರಣೆಯೋ, ಭಗವಂತನ ಅನುಸಂಧಾನ ಮಾಡಬೇಕು. ಆ ಕಾಲ ಇದೆಯಲ್ಲ ಅದು ತುಂಬ ಪವಿತ್ರವಾದ ಕಾಲ, ಮತ್ತೆಲ್ಲೂ ಸಿಗಲ್ಲ ನಿಮಗೆ. ಗ್ರಹಣ ಸಮೋ ನಾಣ್ಯ ಕದಾಚನ ಅಂತ ಹೇಳಿದ್ರೆ ಅದಕ್ಕೆ ಸಮವಾದ ಸಮಯ ಮತ್ತೊಂದಿಲ್ಲ ಅಂತ ಶಾಸ್ತ್ರಗಳು ನಿರೂಪಣೆ ಮಾಡಿದೆ. ಚಂದ್ರಗ್ರಹಣ ಕಾಲೇನ ಸಮೋ ನಾಣ್ಯ ಕದಾಚನ ಅಂತ ಅದು. ಹೀಗಾಗಿ ಚಂದ್ರಗ್ರಹಣ ಕಾಲ, ಸೂರ್ಯಗ್ರಹಣಕ್ಕೆ ಇನ್ನೂ ಮಹತ್ವ ಇದೆ. ಹೀಗಾಗಿ ಇಂಥ ಗ್ರಹಣ ಕಾಲಕ್ಕಾಗಿ ಹಿಂದೆಲ್ಲ ಋಷಿಗಳು ಕಾದಿದ್ದು ಯಾವುದೋ ನದಿಯೋ ಮತ್ತೊಂದು ಪುಣ್ಯ ನದಿ ಸ್ನಾನಗಳಿಗೆ ಹೋಗಿ, ಆ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಜಪ, ಅನುಷ್ಠಾನ ಇತ್ಯಾದಿಗಳನ್ನು ಮಾಡ್ತಾಯಿದ್ರು. ಅದನ್ನು ಮಾರ್ಕ್ ಮಾಡಿ ಇಟ್ಕೊಳ್ತಾಯಿದ್ರು ಆ ಡೇಟನ್ನು. ಈಗ ಗ್ರಹಣ ಅಂತಂದರೆ ಏನೋ ಒಂಥರ ಆರ್ಭಟ, ಭಯ ಆಗಿದೆ. ವಸ್ತುತಃ ಭಯ ಅಲ್ಲ, ಅತ್ಯಂತ ಪುಣ್ಯಕಾಲ. ಶ್ರದ್ಧೆಯಿಂದ, ಹಸಿವೆಯಿಂದ ನಾವು ಸ್ವಾಗತಿಸಬೇಕು ಆ ಕಾಲವನ್ನು. ಆ ಕಾಲ ಸ್ವಾಗತಿಸಿ ಆ ಕಾಲ ಬಂದಾಗ ನಾವು ಅನುಷ್ಠಾನ, ದಾನ, ಗಾನ ಇತ್ಯಾದಿ ಧರ್ಮ ಕಾರ್ಯಗಳನ್ನು ಮಾಡಬೇಕು. ಅದು ಅತಿಶಯವಾದ ಪುಣ್ಯವನ್ನು ತಂದುಕೊಡುತ್ತೆ. ಒಂದು ದಾನ ಮಾಡಿದ್ರೆ ಅದು 10 ಪಟ್ಟು ಫಲವನ್ನು ತಂದುಕೊಡುತ್ತೆ ಅಂತ. ಈ ಕಾರಣದಿಂದಾಗಿ ಚಂದ್ರಗ್ರಹಣ ಬರ್ತಾ ವಸ್ತುತಃ ಅದು ಹೇಗಿದೆಯಪ್ಪ ಈ ಸಲದ್ದು ಅಂತಂದರೆ, ಹಗಲೇ ಗ್ರಹಣ ಸಂಭವಿಸ್ಬಿಡುತ್ತೆ. ಗ್ರಸ್ತೋದಯ ಅಂತ ಕರೀತಾರೆ. ಅಂದರೆ ಆಲ್ರೆಡಿ ಗ್ರಹಣ ಉಂಟಾಗಿರುತ್ತೆ, ಆದರೆ ಅದು ನಮಗೆ ಕಣ್ಣಿಗೆ ಕಾಣೋದಿಲ್ಲ ಹಗಲಿರೋ ಕಾರಣ. ಹಗಲಲ್ಲಿ ಗ್ರಹಣ ಆದರೆ ಅದು ಆಚರಣೆಗಿಲ್ಲ ಅಂತ ಶಾಸ್ತ್ರಗಳು ನಿರೂಪಣೆ ಮಾಡುತ್ತೆ. ಹೀಗಾಗಿ ಆತಂಕವೂ ಪಡಬೇಕಾದ್ದಿಲ್ಲ. ಭೋಜನವೋ ಮತ್ತೊಂದು ಮಗುದೊಂದೋ ಇವುಗಳ ಆತಂಕ ಬೇಡ. ಗರ್ಭಿಣಿಯರು, ಮತ್ತೊಬ್ಬರು ರೋಗಿಗಳು, ಇದೆಲ್ಲ ಏನಪ್ಪ ಅಂತಂದರೆ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆಯೇ ಇಲ್ಲ. ಹಾಗಿದೆ ಈ ಬಾರಿಯ ಗ್ರಹಣ. ಅದು ಬರ್ತಕ್ಕಂಥದ್ದು ಒಂದು 21 ನಿಮಿಷಗಳ ಕಾಲ ಕಣ್ಣಿಗೆ ಕಾಣಿಸುತ್ತೆ. ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಕೆಲವು ಕಡೆ 7 ನಿಮಿಷ, ಕೆಲವು ಕಡೆ ವಿಸ್ತಾರ ಹೀಗಿದೆ. ಅಂತೂ ಒಂದು ಘಟಿಯನ್ನು ದಾಟಿಲ್ಲ. 24 ನಿಮಿಷಗಳಿಗೆ ಒಂದು ಘಟಿ ಅಂತಾರೆ. 24 ನಿಮಿಷಗಳಿಗಂತಲೂ ವಿಸ್ತಾರವಾಗಿದ್ದರೆ ಗ್ರಹಣ, ಅದು ಆಚರಣೆ ಮಾಡಬೇಕು ಅಂತ ಧರ್ಮಶಾಸ್ತ್ರಗಳು ನಿರೂಪಣೆ ಮಾಡುತ್ತವೆ. ಹೀಗಾಗಿ ಅಷ್ಟು ಕಾಲ ಗ್ರಹಣವೇ ಇಲ್ಲ, ಹೀಗಾಗಿ ಗ್ರಹಣ ಅಗತ್ಯವೂ ಇಲ್ಲ ಅಂತಕ್ಕಂಥದ್ದು ಕೂಡ ವಿದ್ವಾಂಸರ ಅಭಿಪ್ರಾಯ ಇದೆ. ಮೋಕ್ಷ ಸ್ನಾನವನ್ನು ಗ್ರಹಣ ಬಿಟ್ಟಾಗ ಮೋಕ್ಷ ಸ್ನಾನ ಮಾಡಿದ್ರೆ ಸಾಕಾಗುತ್ತೆ. ಆ ಸಮಯದಲ್ಲಿ ಜಪ ತಪ ಮಾಡಲಿಕ್ಕೇನು ತೊಂದರೆ ಇಲ್ಲ. ಇಷ್ಟನ್ನು ನಿರೂಪಣೆ ಮಾಡಿದೆ. ಹೀಗಾಗಿ ಇನ್ನೇನೇನೇನೋ ಬೇರೆ ಬೇರೆ ವಿಚಾರಗಳು ಕಿವಿಗೆ ಬೀಳುತ್ತೆ, ಕಣ್ಣಿಗೆ ಕಾಣಿಸುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಮನಸ್ಸು ವಿಪ್ಲವವಾಗುತ್ತೆ. ಮೊದಲೇ ಚಂದ್ರ ಮನಸ್ಸನ್ನು ಕದಡ್ತಕ್ಕಂಥವನು. ಕೇತುವಿನ ಜೊತೆಗಿದ್ದಾಗ, ಕುಜನ ದೃಷ್ಟಿ ಬಿದ್ದಾಗ ಹೀಗೆ ಸಹಜವಾಗಿ ಆಗುತ್ತೆ. ಹಾಗೆಲ್ಲ ವಿಪ್ಲವ ಮಾಡಿಕೊಳ್ಳದೆ ಮನಸ್ಸನ್ನು ತಿಳಿಯಾಗಿಟ್ಟುಕೊಳ್ಳಿ. ಅವನು ಪೂರ್ಣಚಂದ್ರ, ಹೇಗೆ ಅವನು ತಿಳಿಯಾಗಿರ್ತಾನೋ ಆ ರೀತಿಯಲ್ಲಿ ನಮ್ಮ ಮನಸ್ಸನ್ನು ಕದಡದೆ ನಾವು ಆ ಗ್ರಹಣ ಕಾಲವನ್ನು ಸ್ವಾಗತಿಸಿ ಅದನ್ನು ಸಂಪನ್ನ ಮಾಡಿಕೊಳ್ಬೇಕು. ಆ ರೀತಿಯಲ್ಲಿ ನಮ್ಮ ವಾಹಿನಿಯಲ್ಲೂ ಅನೇಕ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದೆ. ಈ ದಿವಸ, ನಾಳದ್ದು ಕೂಡ ಆಗುತ್ತೆ. ಇದೆಲ್ಲ ವಿವೇಕವನ್ನು ತುಂಬಲಿಕ್ಕಿರತಕ್ಕಂಥ ಕಾರ್ಯಕ್ರಮಗಳು. ತಾವು ನೋಡಿ ಗಾಬರಿ ಆಗುವ ಅವಶ್ಯಕತೆ ಖಂಡಿತ ಇಲ್ಲ, ಆತಂಕ ಬೇಡ. ಇಷ್ಟು ಗ್ರಹಣದ ಬಗ್ಗೆ ಒಂದು ಮಾಹಿತಿ. ಗ್ರಹಣ ಅಂದ ತಕ್ಷಣ ಒಂದು ಆತಂಕ ಇದ್ದೇ ಇರುತ್ತೆ, ಎಷ್ಟೇ ಆತಂಕ ಬೇಡ ಅಂತ ಅಂದ್ರೂ ಶಾಸ್ತ್ರಿಗಳು ನಿಮಗೆ ಗ್ರಹಣದ ಬಗ್ಗೆ ಬಹಳಷ್ಟು ವಿವರಣೆ ಕೊಟ್ಟಿದ್ದಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.